ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಇದು ಸ್ಯಾಟರ್ಡೇ ವ್ಲಾಗು. ಇವತ್ತು ನಾನು ಮಲ್ಲೇಶ್ವರಂಗೆ ಹೋಗಬೇಕಾಗಿತ್ತು, ಒಂದಷ್ಟು ಕೆಲಸಗಳಿತ್ತು. ಹಾಗಾಗಿ ಮಲ್ಲೇಶ್ವರಂಗೆ ಹೋಗೋಣ ಅಂತ ಹೇಳಿ ನಾನು ಪ್ರಕಾಶ್ ರೆಡಿಯಾಗಿ ಮಲ್ಲೇಶ್ವರಂಗೆ ಹೋದೋ. ಆಲ್ಮೋಸ್ಟ್ ಮಲ್ಲೇಶ್ವರಂಗೆ ಹೋದಾಗೆಲ್ಲ ನಾನು ಈ ಒಂದು ಪ್ಲೇಸಲ್ಲಿ ಪಾನಿಪುರಿ ತಿಂತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಕಾಲೇಜ್ ಡೇಸಿಂದನೂ ಕೂಡ ಇಲ್ಲಿ ತಿಂತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಒಂದು ಸತಿ ಪಾನಿಪುರಿ ತಿನ್ನೋಣ, ಅಲ್ಲೇ ತುಂಬ ದಿನ ಆಗೋಗಿತ್ತು. ಹಾಗಾಗಿ ಪಾನಿಪುರಿ ತಿಂದ್ಕೊಂಡು ಒಂದಷ್ಟು ಶಾಪಿಂಗ್ ಮಾಡೋಣ ಅಂತೇಳಿ ಹೋದೆ. ನನಗೆ ಈ ಬ್ಯಾಗ್ ಏನಿದೆ ಅದರಲ್ಲಿ ನ್ಯೂ ಕಲೆಕ್ಷನ್ ಇತ್ತು, ಇವಾಗ ತೋರಿಸ್ತಿದ್ಯಾನಲ್ಲ ಆ ಥರ ನನಗೆ ತುಂಬ ಇಷ್ಟ ಆಯಿತು ಈ ಬ್ಯಾಗು. ಹಾಗಾಗಿ ಸರಿ ಬ್ಯಾಗ್ನೂ ಕೂಡ ತೊಗೊಳ್ಳೋಣ. ಆ್ಯಕ್ಚುಲಿ ನಾಳೆ ಊರಿಗೆ ಹೋಗಬೇಕಾಗಿತ್ತು. ಸರಿ ತೊಗೊಂಡ್ರೆ ಊರಿಗೆ ತೊಗೊಂಡೋಗ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡೆ. ಅದಾದಮೇಲೆ ನನಗೆ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಅಂತ ಅಂತಿದೆ. ಪ್ರಕಾಶ್ ಕೂಡ ಎಳ್ನೀರೆಲ್ಲ ತೊಗೊಂಬಂದಿಟ್ಟಿದ್ರು ಗಾಡೀಲಿ, ಕುಡಿಯೋಣ ಅಂದ್ಕೊಂಡೆ, ಮರ್ತು ಹಂಗೆ ಹೋಗ್ತಿದ್ದೆ. ಅದಾದಮೇಲೆ ಜಾನು ಕೂಡ ಹೊಟ್ಟೆ ತುಂಬ ಹಸಿತಾ ಇದೆ, ಏನಾದರೂ ತೊಗೊಂಬ ಅಂದ್ಲು. ಸರಿ ಅಂತೇಳಿ ಹಾಗೆ ಅಲ್ಲಿ ಮಿಕ್ಸ್ ಕಾಳ್ದು ಸಲಾಡ್ ಕೂಡ ಸಿಕ್ತು. ತುಂಬಾ ಇಷ್ಟ ಆಯಿತು ನಂಗೆ, ತುಂಬಾ ಚೆನ್ನಾಗೂ ಕೂಡ ಇತ್ತು. ಫಸ್ಟ್ ಟೈಮ್ ನಾನು ಅಲ್ಲಿ ಟೇಸ್ಟ್ ಮಾಡಿದ್ದು. ಅದಾದಮೇಲೆ ಜಾನು ಸಟ್ಟು ಬೇಕು ದೋಸೆ ಅಂತ ಹೇಳಿದ್ಲು. ಕಾರ್ ಬೇರೆ ಪಾರ್ಕಿಂಗ್ ಇಲ್ಲದೆ ಇರೋ ಕಾರಣದಿಂದ ಅಲ್ಲೇ ಕಾರಲ್ಲೇ ಎಲ್ಲರೂ ಕೂಡ ತಿಂದು. ಅದಾದಮೇಲೆ ನಾವು ಟ್ರೆಂಡ್ಸ್ಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಹೋದೆ. ಆ್ಯಕ್ಚುಲಿ ಇದು ನಮ್ಮ ಏರಿಯಾದಲ್ಲೇ ಇದೆ. ನನಗೆ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ನಮ್ಮ ಏರಿಯಾದಲ್ಲಿ ಟ್ರೆಂಡ್ಸ್ ಇದೆ ಅಂತ. ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು, ಮೇ ಬಿ ಹೊಸ್ದಾಗಿ ಬಂದಿದೆ ಅನಿಸುತ್ತೆ. ನೋಡಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಕಲೆಕ್ಷನ್ ವೈಸು 1-2 ಟಾಪ್ ಕೂಡ ತೊಗೊಂಡೆ. ಹಂಗೂ ಪ್ರಕಾಶ್ ಬೈತಿದ್ರು, ಪ್ರತಿ ಸಲನೂ ತುಂಬ ಶಾಪಿಂಗ್ ಮಾಡ್ತಾನೇ ಇರ್ತೀಯಾ, ಎಷ್ಟು ಬಟ್ಟೆ ಇದ್ದರೂ ಸಾಕಾಗಲ್ಲ ಅಂತೇಳಿ. ಅವ್ರು ಹಂಗೆ ಅಂದರು ಅಂತ ಹೇಳ್ಬಿಟ್ಟು ಒಂದು ರೀಲ್ ಕೂಡ ಮಾಡಿಬಿಟ್ಟೆ. ಅಂದರೆ ಇರುವುದೆಲ್ಲವ ಬಿಟ್ಟು ಯಾವುದಿಲ್ಲ ಅದ್ರ ಕಡೆ ನಮ್ಮ ಮನಸ್ಸು ಹೋಗುತ್ತೆ ಅನ್ನೋದು ಒಂದು ರೀಲ್ ಕೂಡ ಮಾಡಿದೆ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇತ್ತು. ನಾನು ಹೇಳಿದ್ನಲ್ಲ, ನನಗೆ ಟಾಪ್ಸ್ ಮಾತ್ರನೇ ಇಷ್ಟ ಆಗಿದ್ದು. ಹಾಗಾಗಿ 1-2 ನ್ಯೂ ಟಾಪ್ಗಳು ತೊಗೊಂಡೆ. ಅದಾದಮೇಲೆ ಇಯರಿಂಗ್ಸ್ ಕೂಡ ತೊಗೊಂಡೆ. ಚೆನ್ನಾಗಿತ್ತು ಇಯರಿಂಗ್ಸ್ ಕೂಡ. ಪುಟಾಣಿ ಇಯರಿಂಗ್ಸ್ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟೇ ಇಯರಿಂಗ್ಸ್ ಇದ್ದರೂ ಕೂಡ ಹೊಸದು ಏನಾದರೂ ನೋಡಿದಾಗ ಅದು ನಂಗೆ ಬೇಕನ್ನಿಸುತ್ತೆ. ಹಾಗಾಗಿ ತೊಗೊಂಡೆ. ಇಲ್ಲಿಗೆ ಈ ಒಂದು ಮಿನಿ ವ್ಲಾಗ್ ಏನಿದೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.